ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಇನ್ನೊಂದು ವಿಡಿಯೋಗೆ. ನಾವು ಇವತ್ತಪ್ಪ ಅಂತ ಹೇಳಿದ್ರೆ ರಿಕ್ಷಾದಲ್ಲೇ ಆಟೋ ಮೈನ್ ಆಗಿ. ಸೊ ಇವತ್ತು ಪಾರ್ಟ್ 2 ಅಂತ ಅನ್ಕೊಳ್ಬೋದು. ನಿಮಗೆ ರಿಕ್ಷಾದಲ್ಲಿ ಲಾಸ್ಟ್ ಟೈಮ್ ರಿಕ್ಷಾ ವಿಡಿಯೋ ಮಾಡಿದಾಗ ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ. ಸೊ ಇದೇ ಥರ ಸಪೋರ್ಟ್ ತೋರಿಸ್ತಾ ಇರಲಿ ಅಂತ ಹೇಳ್ತಾ, ಸೊ ನಾವು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು ಆಲ್ರೆಡಿ 3-4 ಬಾಡಿಗೆ ಆಗಿದೆ ಈಗ. ಸೊ 8 ಗಂಟೆಗಿತ್ತು ಹೊರಟಿರುವಂಥದ್ದು. ಲೈನ್ ನೋಡಿ ಯಾವ ಥರ ಇದೆ ಅಂತ ಹೇಳಿ. ಸೊ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತಪ್ಪದೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಇದೇ ಥರ ಸಪೋರ್ಟ್ ಕೊಡ್ತಾರೆ ಅಂತೇಳಿ. ಸೊ ಥ್ಯಾಂಕ್ಸ್ ಫಾರ್ 1400 ಸಬ್ಸ್ಕ್ರೈಬರ್ ಆಗಿದ್ದಕ್ಕೆ. ಸೊ ಇನ್ನೂ ಕ್ಲೋಸ್ ಇದ್ದೀವಿ ಅಂದರೆ 1500ಗೆ. ಸೊ ಬೇಗ ರೀಚ್ ಆಗೋಣ. ಸೊ ಬನ್ನಿ ಸ್ಟಾರ್ಟ್ ಮಾಡಿರೋಣ. ನೋಡ್ತಾ ಇರ್ಬೋದು ರಿಕ್ಷಾಯಲ್ಲಿ ನಿಲ್ಸ್ಕೊಂಡಿದ್ದೀವಿ. ಸೊ ಇದು ಬಂದ್ಬಿಟ್ಟು ನಮ್ಮ ಅಜ್ಜಿಯವ್ರದ್ದು ರಿಕ್ಷಾಲ್ಲಿ ಇದಾರೆ ನೋಡಿ, ಅವ್ರದ್ದು. ಅದು ಪಾರ್ಕ್ ಇನ್ನು ಅಲ್ಲಿದೆ, ನಾವು ಪಾರ್ಕಿಂದ ಹೊರಗೇನೆ ಇದ್ದೀವಿ ನೋಡಿ. ಅಲ್ಲಿದೆ ಪಾರ್ಕ್. ಇನ್ನೂ ಕೂಡ ಒಂದು 3-4 ರೌಂಡ್ ಇದೆ ಸುತ್ತಾಡಕ್ಕೆ ನಮಗೆ. ಸೊ ಅದೇ ಸುತ್ತಾಡ್ಕೊಂಡು ಹೋಗ್ಬೇಕು. ಸೊ ಬೆಳಗ್ಗೆ ಟೈಮ್ ಅಲ್ಲ, ಪೀಕ್ ಟೈಮ್ ಅಲ್ಲ. ಸೊ ಅದಕ್ಕೋಸ್ಕರ ಇಲ್ಲೇ ನಿಲ್ಲಿಸಿರುವಂಥದ್ದು. ಎಲ್ಲರ ಆಫೀಸಿಗೆ ಹೋಗೋ ಟೈಮ್ ಅದು ಇದೆ ಅಂತೇಳಿ. ಸೊ ನೋಡಿ ಅಲ್ಲಿ ನಮ್ಮ ಮನೆ ಹತ್ರದ ಒಂದು ಗಾಡಿ ನಿಂತ್ಕೊಂಡಿದ್ದಾರೆ. ಮೊಬೈಲ್ ಯೂಸ್ ಮಾಡ್ತಿದ್ದಾರೆ ಗುರು ಅವರು. ಅಲ್ಲಿ ಬನ್ನಿ, ಇವತ್ತಿನ ದಿನ ಯಾವ ಥರ ಇರುತ್ತೆ ಅಂತೇಳಿ ನೋಡೋಣ. ಅಜ್ಜರ ಹತ್ರ ಹೋಗ್ಬಿಟ್ಟು ಹಾಯ್ ಹೇಳು. ಅಜ್ಜರೇ ಅಲ್ಲೇ ಹಾಯ್ ಬನ್ಲಿಗೆ. ಅಜ್ಜರು ಬಿಸಿ ಇಲ್ಲ ನೋಡಿ. ರಿಕ್ಷಾ ಎಲ್ಲ ತೊಳ್ಕೊಂಡು ನಿನ್ನೆನೆ ಕ್ಲೀನಾಗಿ ತೊಳ್ಕೊಂಡು ಬಂದಿರುವಂಥದ್ದು. ಕಾಕಿ ಎಲ್ಲ ಲೈಟಿಂಗ್ ಎಲ್ಲ ಹಾಕ್ಕೊಂಡು ನಿನ್ನೆ ಮತ್ತೆ ನಾನು ಕೆಲಸ ಮುಗಿಸ್ಕೊಂಡು, ಸೊ ಇದನ್ನೆಲ್ಲ ಬಿಚ್ಚಿ ಮನೇಲಿ ಇಟ್ಟಿದ್ದೆ. ಸೊ ಇದನ್ನೆಲ್ಲ ರೀಫಿಟ್ ಮಾಡ್ಕೊಂಡು ಬಂದೆ ಈಗ ಹೋಗಿ. ಯಾಕಂದ್ರೆ ಇನ್ಮೇಲೆ ರಿಕ್ಷಾ ಅಲ್ಲ, ಸೊ ಹಾಗೋಸ್ಕರ. ಸೊ ನೋಡಿ ಚಾರ್ಜರ್ ಅಂತೂ ಬೇಕೇ ಬೇಕು ನನಗೆ. ಮ್ಯಾಚ್ ಬಾಕ್ಸ್ ಸಿಗರೇಟಿಗೆ ಅಂತಲ್ಲ, ಸಿಗರೇಟ್ ನಾವು ಸೇದಲ್ಲ, ಊದುಬತ್ತಿಗೋಸ್ಕರ ಇಟ್ಟಿದ್ದೆ ಅದನ್ನು. ಇನ್ನೂ ಕಡೆ ಕೆಲಸ ಇದೆ ಗುರು. ಎಲ್ಲ ಗ್ಲಾಸ್ ಎಲ್ಲ ಬೇರೆ ಹಾಕಿದ್ದು, ಇನ್ನು ಸ್ಟಿಕ್ಕರ್ ಕಟ್ಟಿಂಗ್ ಮಾಡಬೇಕು. ಸೊ ಯಾವುದು ಕೂಡ ಹಾಕಿಲ್ಲ. ನಾಡ್ದು FC ಇದೆ. ಸೊ FC ಆದಮೇಲೆ ಮಾಡಿಸು ಅಂತೇಳಿ. ಸೊ FC ಆದಮೇಲೆ ಇಲ್ಲಿಗೆಲ್ಲ ಸೈಡ್ಗೆ ಸ್ಟಿಕ್ಕರ್ ಕಟ್ಟಿಂಗ್ ಟೆಂಟ್ ಹಾಕಬೇಕು. ಆಮೇಲೆ ಹಿಂಗಡೆ ಕೂಡ ಕ್ಲೀನಾಗಿ ಸೈಡ್ ಬಾರ್ಡರ್ ಕೊಡಬೇಕು. ಇಲ್ಲಾಂದ್ರೆ ಗಲೀಜಾಕ ಅಂತಾರೆ ಸೈಡೆಲ್ಲ, ಅದಕ್ಕೋಸ್ಕರ. ಹೋಗುವ ಸ್ನೇಹಿತರೆ, ನಾವೀಗ ಎಕ್ಸಾಕ್ಟ್ ಆಗಿ ಸಿಟಿ ಸೆಂಟರ್ ಮಾಲ್ ಹತ್ರ. ಸೊ ಅಲ್ಲಿಂದೆಲ್ಲ ಮುಗಿಸ್ಕೊಂಡು ಬೆಳಗ್ಗೆಯಿಂದ ಬೇಗ ಟ್ರಿಪ್ ಕೊಡೋದು ಬಂದಾಯಿತು. ಗಾಡಿ ಹೋಗ್ತದೆ, ಗಾಡಿ ನನಗುವೆ. ಸೊ ಅದಕ್ಕೋಸ್ಕರ ಬನ್ನಿ. ಮಳೆ ಬರೋ ಥರ ಇದೆ, ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಸೊ ಇಲ್ಲಿ ಒಂದು ಲೈನ್ ಆಗಿದೆ. ಸೊ ಇಲ್ಲಿ ಸಿಗ್ತಿದ್ದಾಗ ಈ ಕಡೆ ಅಂದರೆ ಗಾಡಿ ಪಾಸ್ ಆಯ್ತಂದರೆ ಸೊ ಆ ಕಡೆ ಇಡಬೇಕು. ಮಳೆ ಬರುತ್ತೆ ಹೋಗುತ್ತೆ ಗುರುವೆ. ಇದು ನಮ್ಮ ಮಂಗಳೂರು. ಮಳೆ ಬಂದರೆ ಬಾಡಿಗೆನೇ ಇರಲ್ಲ, ತುಂಬ ಡೌನು. ಇದೆ ಮಾಲ್. ಅದು ಇವಾಗ ಹೇಳಿದ್ನಲ್ಲ ಮಳೆ ಯಾವ ಥರ ಬರುತ್ತೆ ಅಂತೇಳಿ. ಅವಾಗ ತುಂಬ ಕಮ್ಮಿ ಇತ್ತು. ಇವಾಗ ನೋಡಿ ಹತ್ತು ಸುರಿತಾ ಇದೆ ಗುರು ಮಳೆ. ಈ ಥರ ಮಳೆಯಲ್ಲಿದೆ ಹಿಂಗೆ ಅಡುಗೆನಾಗಲ್ಲ ನಮಗೆ. ಅನ್ನಿ ಇಲ್ಲಿಂದ ಎಲ್ಲಿಗೆ ಬಾಡಿಗೆ ಸಿಗುತ್ತೆ ಅಂತ ಹೇಳ್ತೀನಿ ನಾನು. ಸೊ ಇಷ್ಟೊಂದು ಬೆಳಗ್ಗೆ 8:30ಗೆ ಈ ಥರ ಅಂದರೆ ಇದು ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು. 9 ಗಂಟೆಗೆ ಬೋನಿ ಬಾಡಿಗೆ ಈ ಥರ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿ ತನಕ ಅಂತೇಳಿದ್ರೆ ಮಧ್ಯಾಹ್ನ ಒಂದು ಟೈಮ್ ಬಂದ್ಬಿಟ್ಟು 11:34 ಆಗಿದೆ. 11:34 ಅಂತ ಹೇಳಿದ್ರೆ ಒಂದು 500 ರೂಪಾಯಿ ತನಕ ಅಷ್ಟೇ ಆಗಿರ್ತದೆ. ನೋಡೋಣ ಸಂಜೆ ತನಕ ಇಲ್ಲಿ ಎಷ್ಟು ಆಗುತ್ತೆ ಅಂತೇಳಿ. ನೋಡಿ ನೀರೆಲ್ಲ ಸೀಟ್ ಈ ಕಡೆಯಿಂದ ಗಾಳಿ ಬೀಸಿದ್ರೆ ಇದೊಂದು ಕಷ್ಟ ಆಗೋರು. ಏನು ಮಾಡೋಕ್ಕಾಗುತ್ತೆ, ದುಡಿಲೇಬೇಕಲ್ಲ. ಬನ್ನಿ ಹೋಗೋಣ ಆರಾಮಾಗಿ, ದುಡಿದು ಹೋಗೋಣ ಮನೆ ಕಡೆ. ನೋಡಿ 10 ನಿಮಿಷದ ಮಳೆಗೆ ಯಾವ ಥರ ಆಗೋಯ್ತಲ್ಲ. ಅಲ್ಲಿ 10 ನಿಮಿಷ ಮಳೆ ಬಂದಿದ್ದು.
ಎಲ್ಲ ಕಂಡಿದೆ ಅಂಗಡಿ. ಇದೇ ಮಾಲ್ ಹತ್ರ ಇದೆ ಇನ್ನೂ ಕೂಡ. ಸೊ ಯಾವಾಗ ಹಾಕೊಂಡು ನಿಲ್ಸಿದ್ದೆ, ಇವಾಗ ಈ ಕಡೆ ತಿರುಗಿ ನಿಲ್ಸಿದ್ದೀನಿ. ಅಲ್ಲಿದೆ ಅಂಗಡಿ ಫಸ್ಟ್ಗೆ ಹೋಗ್ತಾ ಇದ್ದಾರಲ್ಲ, ಅಲ್ಲಿಗೆ ಹೋಗಬೇಕು. ಒಂದು 9 ಗಾಡಿನೇ ಇದೆ, ನೋಡೋಣ ಎಲ್ಲಿಗೆ ಸಿಗುತ್ತೆ ಅಂತೇಳಿ. ಈಗ ಇಷ್ಟೋ ತನಕ ಬೆಳಗ್ಗೆಯಿಂದ ಪಂಪೆಲ್ಲ ಆ ಕಡೆ ಈ ಕಡೆ ಎಲ್ಲ ಮಂಗಳೂರು ಸುತ್ತಿ ಆಯಿತು. ಸೊ ಇವಾಗ ಮತ್ತೆ ಎಲ್ಲಿ ಕಳಿಸ್ತಾರೆ ಅಂತೇಳಿ ನೋಡೋಣ. ಮಳೆ ಬರ್ತದೆ, ಒಳಗೆ ಕೂತ್ಕೊಳ್ಳೋಣ ಬನ್ನಿ. ಹೋಗಿದ್ರೆ ಅಲ್ಲಿಂದ ರಿಟರ್ನ್ ನಮ್ಮ ಪಾರ್ಕ್ ಕಡೆಗೇ ಬಾಡಿಗೆ. ಈಗ ನೋಡಿ ನಮ್ಮ ವರುಣ್ ದಾದಾ, ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇಲ್ಲ ಕುತ್ಕೊಂಡಿದ್ದಾರೆ. ಈಗ ಸಭ್ಯತೆ ನೋಡಿ, ಜೋಗಿ ಮಾದಪ್ಪ. ಅಯ್ಯೋ ನೋಡಿ, ಈಗ ನೋಡಿ ಪಾರ್ಕ್ ಎಲ್ಲ ಖಾಲಿ. ನಮ್ಮ ಹುಡುಗರೆಲ್ಲ ಬಂದಿದ್ದಾರೆ. ಟೀಮೇಟ್ ನಮ್ಮ ಅಂಬಾರ್ ಇಲ್ಲಿ, ನಮ್ಮ ಇನ್ನೊಂದು ಬಳಗ ಅಲ್ಲಿದೆ ನೋಡಿ. ಇಲ್ಲಿ ಕುತ್ಕೊಂಡು ಹಾಡು ಹೇಳ್ತಾ ಇದ್ದಾರೆ ಇವರು ಡಿಜೆ ಗುದ್ದಿಸ್ತಾ ಇದ್ದಾರೆ, ಇವರು ಡಿಜೆ ಕೇಳ್ತಾ ಇದ್ದಾರೆ ನೋಡಿ. ಆಗ ಕಾಲಿಂಗ್. ಬನ್ನಿ ಇಲ್ಲಿಂದ ಯಾವ ಕಡೆ ಸಿಗುತ್ತೆ ನೋಡೋಣ. ಸೊ ಬೆಳಗ್ಗೆ ಮಾತ್ರ ಪಾರ್ಕ್ ಫುಲ್ ಆಗಿರುತ್ತೆ, ಈಗ ಪಾರ್ಕ್ ಖಾಲಿ. ಹಚ್ಕೋ ಎಷ್ಟು ಅಂತೇಳಿ ಹೊಸ ಮ್ಯಾಟ್ ಹಾಕೋದು ಗುರು ನೋಡಿ. ನಿನ್ನೆ ಇಲ್ಲಾಂದ್ರೆ ಮೊನ್ನೆ ಅಷ್ಟೇ ತೊಗೊಂಡಿದ್ದು ಮ್ಯಾಟ್ ನಾನು. ಸೊ ಇಲ್ಲಿದ್ದು ಮ್ಯಾಟ್ ಕಟ್ಟಾಗಿದೆ, ಆ ಕಡೆದು ಮ್ಯಾಟ್ ಹಂಗೆ ಇದೆ. ಹೊಸ ಮ್ಯಾಟ್ ಗುರು, ಎಲ್ಲಿ ಬಿದ್ದೋಯ್ತು ಅಂತಲೇ ಗೊತ್ತಾಗಿಲ್ಲ ನೋಡಿ. ನಾನು ಯಾವ ಥರ ಸ್ಕ್ರೂ ಹಾಕಿದ್ನೋ ಏನು ಒಂದು ಗೊತ್ತಾಗಲಿಲ್ಲ. ಮ್ಯಾಟೇ ಇಲ್ಲ ಅಂತ ಅದರಲ್ಲಿ. ಬನ್ನಿ ಹೋಗೋಣ. ಲಾಕ್ ಸ್ನೇಹಿತರೆ, ಇವತ್ತು ಆ್ಯಕ್ಚುಲಿ ನನ್ನ ದಿನ ತುಂಬ ಚೆನ್ನಾಗಿದೆ ಅಂತ ಕಾಣುತ್ತೆ. ಮಂಗಳೂರಿಂದ ಅಂತೇಳಿದರೆ ನಮ್ಮ ಪಾರ್ಕಿಂದ, ಅದೇ ಯಾವುದಪ್ಪ ಇದೆ ಚೌಕಿ ಪಾರ್ಕಿಂದ ಡೈರೆಕ್ಟ್ ಸುರತ್ಕಲ್ಲಿಗೆ. ಸೊ ದೊಡ್ಡ ಬಾಡಿಗೆನೇ ಇದು, 300 ರೂಪಾಯಿ ತನಕ ಬಿದ್ದಿರುವಂಥದ್ದು. ಇವತ್ತು ಹಬ್ಬ ಅಂತೇಳಿದರೆ ಈಗ ಟೈಮ್ ಬಂದುಬಿಟ್ಟು 3:15. ಸೊ ನನ್ನ ಟಾರ್ಗೆಟ್ ಏನಿತ್ತು 1 ವರ್ಷ ನಾನು ಅದನ್ನು ಅಚೀವ್ ಮಾಡಿಕೊಂಡು. ಸೊ ಇನ್ನೂ ಕೂಡ ಟೈಮ್ ಇದೆ ಆರಾಮಾಗಿ ದುಡಿಲಿಕ್ಕೆ. ಸೊ ನೋಡಬೇಕಿನ್ನು ಏನೇನಾಗುತ್ತೆ ಅಂತೇಳಿ. ಸೊ ಸದ್ಯದ ಮಟ್ಟಿಗೆ ಅಂತೇಳಿದರೆ ನಾವೀಗ ಈ ಕಡೆ ಸುರತ್ಕಲ್ಲಲ್ಲೇ. ಬನ್ನಿ ನಮ್ಮ ಟೆರಿಟರಿ ಕಡೆ ಹೋಗೋಣ. ಸೊ ನಮ್ಮ ಟೆರಿಟರಿಯಲ್ಲಿ ಹೋಗ್ಬಿಟ್ಟು ದುಡಿಯೋಣ. ಯಾಕಂದರೆ ಇದು ನಮ್ಮ ಬಾರ್ಡ್ರ್ ಅಲ್ವಲ್ಲ. ಸೊ ಇಲ್ಲಿಂದ ನಮಗೆ ದುಡಿಲಿಕ್ಕೆ ಆಗಲ್ಲ. ಈ ಕಡೆಯಲ್ಲಿ ದುಡಿಬೋದು, ಬಟ್ ನಮಗೆ ಅದು ಗೊತ್ತಿರಬೇಕಲ್ಲ ಕರೆಕ್ಟಾಗಿ ಎಲ್ಲ ಕಡೆನೂ. ಈ ಕಡೆ ನಮಗೆ ಜಾಸ್ತಿ ಖರ್ಚು ಇರೋಲ್ಲ. ಹಾಗಾಗಿ ನಮ್ಮ ಇದು ಟೆರಿಟರಿ ಕಡೆನೇ ನಾವು ಹೋಗೋಣ. ಗುರುವೇ ರಿಟರ್ನ್ ಅಲ್ಲಿಂದೆಲ್ಲ ಮುಗಿಸಿ ಸೊ ನಮ್ಮ ಪಾರ್ಕ್ ಕಡೆ ನಾವು ರಿಟರ್ನ್ ಬಂದಾಗಿದೆ. ನಮ್ಮ ನೋಡಿ ಅವಾಗ ಎಷ್ಟು ಗಾಡಿ ಇರಲಿಲ್ಲ, ಇವಾಗ ನೋಡಿ ಗಾಡಿ ತುಳುಕಿದೆ ವಾಪಸ್. ಈಗ ನೋಡಿ ನಮ್ಮ ಕಲಂದರ ಬಾಯಿ ಮಾಜಿ ಆಟಗಾರ ನೋಡಿ. ಈ ಥರ ಇರಬೇಕು ಡ್ಯೂಟಿಯಲ್ಲಿ ಅಂತಂದರೆ, ಮೇಲಿಂದ ಕೆಳಗೆ ತನಕ ಕಾಕಿ ಡ್ರೆಸ್ಸಲ್ಲಿ ನಾವಿದೆ ನೋಡಿ. ಈ ಥರ ಇವಾಗ ನಾವು ಹೊಲ್ಸ ಕೊಟ್ಟಿದ್ದೇವೆ. ಆಮೇಲೆ ನೋಡೋಣ. ಮಳೆ ನೋಡಿ ಹೆಂಗೆ ಬೀಳ್ತಾ ಇದೆ ಅಣ್ಣ. ಲೆಪ್ಪು ನೀರೇನು ಎತ್ತಿದ್ದಾರೆ ಸೀದಾ ಹಂಚಿ ಬೋಲೆ. ನಮ್ಮ ಅಕ್ಷತ್ ಬಾಯ್ ನಿಂತ್ಕೊಂಡಿದ್ದಾರೆ ಅಲ್ಲಿ. ಬಾಯ್ ಅಕ್ಷತ್ ಬಾಯ್, ನಿಮ್ಮ ಲೆಕ್ಕದಲ್ಲಿ ಒಂದು ಚಾ ಸಿಗ್ಬೋದಾ? ನಿಮ್ಮ ಲೆಕ್ಕದಲ್ಲಿ ಒಂದು ಚಾ ಸಿಗ್ಬೋದಲ್ಲ? ಹೋಗುವಲ್ಲ ಕುಡಿಲಿಕ್ಕೆ, ಹಾಗಾದ್ರೆ ಚಾ ಕುಡಿಲಿಕ್ಕೆ. ಹೇಗೆ ಬಾಡಿಗೆ ಇಲ್ಲಲ್ಲ, ಒಂದು ಚಾ ಕುಡಿದು ಬರು ಹೋಗಿ. ಬನ್ನಿ ಹೋಗೋಣ. ಸ್ನೇಹಿತರೆ, ನಾವೀಗ ಎಕ್ಸಾಕ್ಟ್ ಆಗಿ ಮಂಗಳೂರಿನ ಹಾರ್ಟ್ ಆಫ್ ಸಿಟಿ ಅಂತ ಕರೆಯುವಂಥದ್ದು ಜ್ಯೋತಿ ಸರ್ಕಲ್ ಹತ್ರ ಇದ್ದೀವಿ. ಹೆವಿ ಬ್ಲಾಕ್ ಬರೋ ಇವತ್ತು. ಈ ಮಳೆ ಬಂದು ಹೊಡ್ತಕ್ಕೆ ಎಲ್ಲ ಕಡೆ ಬ್ಲಾಕ್ ಕಿತ್ಕೊಂಡು ಹೊಡಿತಾ ಇದೆ ನೋಡಿ. ಯಾವ ಕಡೆ ಹೋಗೋದಂತ ಗೊತ್ತಾಯ್ತಲ್ಲ. ಸೀದಾ ಮನೆ ಕಡೆ ಗಾಡಿ ತಿರುಗಿಸ್ತಾ ಇದ್ದೇನೆ ಈಗ ಸಾಕೆ ಅಂತೇಳಿ. ಬೆಳಗ್ಗೆ 8 ಗಂಟೆಯಿಂದ ಈ ಮಳೆ ಹೊಡ್ತಕ್ಕೆ ನೋಡಿ ಯಾವ ಥರ ಬ್ಲಾಕ್ ಆಗಿಬಿಟ್ಟಿದೆ ಅಂತೇಳಿ. ನಮ್ಮದು ಒಂದು ಟಾರ್ಗೆಟ್ ಏನಿತ್ತು, ಆ ಟಾರ್ಗೆಟ್ ಅಚೀವ್ ಮಾಡಿ ಆಯಿತು. ಹೋಗ್ತಾ ಇರೋದು ಈಗ
ಕ್ಲಿಯರ್ ಆದರೆ ಸಾಕಪ್ಪ. ನೋಡಿ ಯಾವ ಥರ ಬ್ಲಾಕ್ ಆಗಿದೆ ಎಲ್ಲ. ಇದ್ರೊಳಗೆ ಇಲ್ಲಿ ನಿಂತರೆ ಅರ್ಧ ಗಂಟೆ ನಿಲ್ಬೇಕಾಗುತ್ತೆ. ಅರ್ಧ ಗಂಟೆನಿಲ್ಲ, ಬ್ಯಾಂಗ್ಳೂರ್ ಟೈಪಲ್ಲಿ ಏನಿಲ್ಲ ನಮ್ಮದು. ಒಂದು 5-10 ನಿಮಿಷ ತನಕ ನಿಂತ್ಕೊಳ್ಬೇಕು. ಸೊ ಹೋಗೋರಿಗೆ ಹೋಗೋಣ. ಸ್ನೇಹಿತರೆ ನೋಡಿದ್ರಲ್ಲ, ಸೊ ನಿನ್ನೆ ಯಾವ ಥರ ಇತ್ತು ಅಂತೇಳಿ. ಸೊ ಇವಾಗ ನಾವು ಬಂದಿರೋದು ಅಂತ ಹೇಳಿದ್ರೆ ಗಾಡಿ ತೊಳಿಲಿಕ್ಕೆ ಅಂತೇಳಿ. ನಿನ್ನೆ ರಾತ್ರಿ ಡ್ಯೂಟಿ ಎಲ್ಲ ಮುಗಿಸಿ ಇವತ್ತು ಸಂಡೇ ಆಗಿರೋದ್ರಿಂದ ಸೊ ಗಾಡಿ ವಾಶ್ ಮಾಡೋಕೆ ಅಂತೇಳಿ. ಸೊ ಇಲ್ಲೇ ನೀರಿತ್ತು. ಸೊ ನಮ್ಮದೆಲ್ಲ ರಿಕ್ಷಾ ಟೀಮ್ ಇಲ್ಲೇ ನಿಂತ್ಕೊಂಡಿದ್ದಾರೆ ಗಾಡಿ ತೊಳೆಯೋಣ ಅಂತೇಳಿ. ಸೊ ಫಸ್ಟ್ ಆಫ್ ಆಲ್ ಆಗಿ ಬನ್ನಿ ಒಬ್ಬೊಬ್ಬರನ್ನ ಮೀಟ್ ಮಾಡಿಸ್ತೀನಿ. ನಾನು ನೋಡಿರ್ಬೇಕು ನಮ್ಮ ಇದು ವೀರೇಶ್ ಲಾಸ್ಟ್ ಟೈಮ್ ಕೂಡ ಲಾಗಲ್ಲಿ ಬಂದಿದ್ರು. ಸೊ ಲಾಸ್ಟ್ ಟೈಮ್ ನಾನು ಲಾಗ್ ಯಾವ ಥರ ಎಂಡ್ ಮಾಡ್ತಾ ಇದ್ನಲ್ಲ ಆ ಟೈಮಲ್ಲಿ. ಸೊ ನಮ್ಮ ಇದು ಚೈಲ್ಡ್ಹುಡ್ ಫ್ರೆಂಡ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಭಿ. ಸೊ ಒನ್ ಆಫ್ ದಿ ಬೆಸ್ಟ್ ಡ್ಯಾನ್ಸರ್ ಇನ್ ಮೈ ಟೀಮ್. ಅವನಿಗೋಸ್ಕರ ಒಂದು ಸ್ಟೆಪ್ ಈಗ. ನೋಡಿ ಇದೆಲ್ಲ ಅವನ್ ಮಾಡ್ತಾವನೆ ಅನ್ಕೊಂಡ್ರ. ಗ್ರಹಗತಿ ಸಂದಾಕಿಲ್ವಂತೆ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬಂದ್ರೆ ಅವನ್ ತಾಪ ಬತ್ತಾನೆ ಅಂತ ಸಿದ್ಧಿ ಬುದ್ಧಿ ಜೋಯಿಸ್ರಿ ಹೇಳವ್ರೆ. ಗಾಡಿ ತೊಳೆಯೋಕೆ ಟೈಮಲ್ಲಿ ಇದೊಂದು ಇದು ಮೈನ್, ಇದು ಹೈಲೈಟ್ ಇರೋದ್ರಲ್ಲಿ. ಸೊ ಇವ್ರು ನಮ್ಮ ಇದು ಪ್ರವೀಣ್ ಬಾಯ್ ಅಂತೇಳಿ. ಸೊ ಇವ್ರದ್ದು ಕೂಡ ಆಟೋ ಅಲ್ಲಿ ನಿಂತಲ್ಲ. ಸೊ ಇದು ಇವ್ರದ್ದು ನೋಡಿ. ಗಾಡಿ ಸದ್ಯದ ಮಟ್ಟಿಗೆ ಎಲ್ಲ ಆಯ್ತು ಈಗ. ಸ್ನೇಹಿತರು ಇಲ್ಲೇ ತನಕ ನೋಡಿದ್ರಲ್ಲ. ಸೊ ಇದು ನಮ್ದೊಂದು ಇದು ಫನ್ನಿ ಟೀಮ್ಮೇಟ್ಸ್ ಅಂತೇಳಿ. ನಮ್ಮ ಒಂದು ಗ್ಯಾಂಗಲ್ಲಿ ನಮ್ಮ ಯಾವ ಥರ ಎಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ಇರ್ತಾರೆ ಅದೇ ಥರ. ಸೊ ಡ್ಯೂಟಿ ಬೇರೆ, ಜಾಲಿ ಬೇರೆ, ಫ್ರೆಂಡ್ಶಿಪ್ ಬೇರೆ ನಮ್ದು ಆ ಥರ. ಸೊ ಬಟ್ ನೋಡಿ ಸಾರಿ ಹಿಡ್ಕೊಳ್ಳೋಣ ಆರ್ಯೋದನ್ನ ಎಲ್ಲಾದ್ರೂ ಮತ್ತೆ. ಸೊ ನೋಡಿದ್ರಲ್ಲ, ಇದೊಂದು ಚಿಕ್ಕ ಲಾಗ್ ಆಗಿತ್ತು ನಮ್ದು ಯಾವ ಥರ ಮಂಗ್ಳೂರು ಅಂದರೆ ಇದು ಪಾರ್ಟ್ 2 ಲಾಸ್ಟ್ ಟೈಮ್ ಕಡೆ ರಿಕ್ಷಾದ್ ಮಾಡಿದ್ದಲ್ಲ. ಸೊ ಅದರದ್ದೇ. ಸೊ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತಪ್ಪದೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ನಾನು ಸಿಗ್ತೇನೆ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ. ಸೊ ಆಲ್ ಬಿ ಬ್ಯಾಕ್ ಟು ನ್ಯೂ ವಿಡಿಯೋ ಆಸ್ ಸೂನ್ ಆಸ್ ಪಾಸಿಬಲ್. ಸಿ ಯು. ಬಾಯ್ ಬಾಯ್. ಬಾಯ್ ಬಾಯ್. ಬಾಯ್ ಬಾಯ್. ಬಾಯ್ ಬಾಯ್.